ನಮಸ್ಕಾರ. ನಾವೀಗ ಬೆಳಾಲು ಗ್ರಾಮದ ಅನಂತೋಡಿ ಕ್ಷೇತ್ರದ ಬಳಿ ಇರುವಂತಹ ಗದ್ದೆಯಲ್ಲಿದ್ದೇವೆ. ಸುಮಾರು 5 ಎಕರೆಯ ಗದ್ದೆ ಇದು. ಬರೀ ಗದ್ದೆಯಾಗಿದ್ದಂತಹ ಈ ಒಂದು ಗದ್ದೆಯಲ್ಲಿ ಇದೀಗ ಭತ್ತ ಎದ್ದು ನಿಂತಿದೆ. ಕೆಲವೇ ದಿನಗಳಲ್ಲಿ ಇದು ಕಟಾವು ಕೂಡ ಆಗುತ್ತೆ. ಇದು ಬದುಕು ಕಟ್ಟೋಣ ಬನ್ನಿ ಅನ್ನುವಂತಹ ಒಂದು ತಂಡ ಈ ಬೆಳ್ತಂಗಡಿ ತಾಲೂಕು, ದಕ್ಷಿಣ ಕನ್ನಡ, ಇಡೀ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರುವಂತಹ ಬದುಕು ಕಟ್ಟೋಣ ಬನ್ನಿ ತಂಡ ಬೆಳಾಲು ಗ್ರಾಮದಲ್ಲಿ ನಡೆಸಿರುವಂತಹ ಕ್ರಾಂತಿಯ ಸ್ಟೋರಿ ಇದು. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ರೈತರು ಕಮ್ಮಿ ಆಗ್ತಾ ಇದ್ದಾರೆ. ಯುವಕರಿಗೆ ಈ ಭತ್ತ ಬೇಸಾಯ ಆಗಿರ್ಬೋದು, ಬೇರೆ ಬೇರೆ ಕೃಷಿ ಚಟುವಟಿಕೆಗಳಾಗಿರ್ಬೋದು, ಅದರಿಂದೆಲ್ಲ ದೂರ ಆಗ್ತಾ ಇದ್ದಾರೆ. ಆದ್ರೆ ಯುವ ಮನಸ್ಸನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ, ಯುವ ಮನಸ್ಸಿಗೆ ಕೃಷಿಯ ಬಗ್ಗೆ ಒಂದು ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಯುವ ಸಿರಿ ಅನ್ನುವಂತಹ ಕಾರ್ಯಕ್ರಮವನ್ನು ಬದುಕು ಕಟ್ಟೋಣ ಬನ್ನಿ ಮಾಡಿತ್ತು. ಅಕ್ಟೋಬರ್ನಲ್ಲಿ ಭತ್ತವನ್ನ ನೇಜಿ ನಾಟಿ ಕಾರ್ಯಕ್ರಮ ಮಾಡುವ ಮೂಲಕ ಐತಿಹಾಸಿಕ ಕಾರ್ಯಕ್ರಮವನ್ನ ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿತ್ತು. ಇದೀಗ ಈ ಭತ್ತ ಎದ್ದು ನಿಂತಿದೆ. ಅದನ್ನ ಕಟಾವು ಮಾಡುವಂತ ಕೆಲಸ ಇದೇ ತಿಂಗಳ 9ನೇ ತಾರೀಕಿನಂದು ನಡಲಿಕ್ಕಿದೆ. ನಮ್ಮ ಜೊತೆಗೆ ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕರಾಗಿರೋದು ಮೋಹನ್ ಕುಮಾರ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಏನ್ ಅನಿಸ್ತಾ ಇದೆ? ಇಷ್ಟು ಒಂದು ದೊಡ್ಡ ಭತ್ತದ ಗದ್ದೆ ಇದು. ಈ ಗದ್ದೆಯಲ್ಲಿ ಇವತ್ತು ಭತ್ತ ಭಾರಿ ಪ್ರೀತಿಯಿಂದ, ಸಂತೋಷದಿಂದ ನೋಡುವ ಖುಷಿ ಆಗ್ತಾ ಇದೆ. ಯಾಕಂತೇಳಿದ್ರೆ ಎದ್ದು ನಿಂತಿದೆ ಇದು. ಖಂಡಿತವಾಗಿಲು. ಯಾಕಂದರೆ ನಮ್ಮ ನಿರೀಕ್ಷೆ ಕೂಡ ಇದೇ ಥರ ಇತ್ತು. ಯಾಕಂದರೆ ಯುವಜನತೆಗೆ ಇದರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು, ಅದೇ ರೀತಿ ಯುವಜನತೆ ಈ ಕೃಷಿಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ. ಇದು ಈ ಗದ್ದೆ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟ ಗದ್ದೆ. ಇದು ಸುಮಾರು ವರ್ಷದಿಂದ ಹಡಿಲು ಬಿದ್ದಿತ್ತು. ಆದ ಕಾರಣ ಈ ಗದ್ದೆಯನ್ನು ಅವರ ಅನುಮತಿ ತೆಗೆದುಕೊಂಡು ನಾನು ಇದನ್ನು ಯುವಜನತೆಯನ್ನು ಸೇರಿಸಿಕೊಂಡೇ ಈ ಗದ್ದೆಯನ್ನು ಹದ ಮಾಡಿ ಇದರಲ್ಲಿ ನೇಜಿ ನಾಟಿಯನ್ನು ಮಾಡಿದ್ದೆ. ಕಳೆದ 2024ನೇ ಅಕ್ಟೋಬರ್ 20ರಂದು ಈ ನೇಜಿ ನಾಟಿಯನ್ನು ಮಾಡಿದೆ. ಸುಮಾರು 800ಕ್ಕೂ ಮಿಕ್ಕಿ ಹೆಚ್ಚು ಜನರು ಇದರಲ್ಲಿ ತೊಡಗಿಸಿಕೊಂಡ್ರು. ಅದೇ ರೀತಿ ಇದನ್ನು ಕಟಾವು ಮಾಡೋ ಕೆಲಸವನ್ನು ಕೂಡ ಅವತ್ತು ನಾನು ಘೋಷಣೆ ಮಾಡಿದ್ದೆ. ವಿದ್ಯಾರ್ಥಿಗಳ ಮುಖಾಂತರ ಇದನ್ನು ಕಟಾವು ಮಾಡ್ತೇನೆ. ಅಂದರೆ ನಾವು ಮುಂಚೆ ಹೇಗೆ ಮಾಡ್ತೇವೆ, ಈಗಾದರೆ ಈಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಗದ್ದೆ ಅಂತಂದರೆ ಮಿಷನ್ ಆಗಿ ಕಟ್ ಮಾಡಬೇಕಿತ್ತು. ಆದರೆ ನಾವು ಇದನ್ನು ಮ್ಯಾನುವಲ್ ಆಗಿ ಯುವಜನತೆಯ ಮುಖಾಂತರ, ಅಂದರೆ ಆ ಭತ್ತದ ಕೃಷಿಯ ಬಗ್ಗೆ ಅವರಿಗೆ ಆಸಕ್ತಿ ಬರಬೇಕು ಮತ್ತು ಅದರನ್ನು ಅರಿವು ಮೂಡಿಸುವ ಕೆಲಸವನ್ನು ಕೂಡ ಸಮಾಜಕ್ಕೆ ತಿಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಬದುಕಟ್ಟಣ ತಂಡ ಬಹಳ ದೊಡ್ಡ ಒಂದು ಕೆಲಸಕ್ಕೆ ಕೈ ಹಾಕಿದೆ. ಬಹುಶಃ ನಾಡ್ದು ಇದೇ ಬರುವ ಅಕ್ಟೋಬರ್ 20ರಂದು ಸುಮಾರು ಏಕಕಾಲದಲ್ಲಿ 1000 ಜನ ವಿದ್ಯಾರ್ಥಿಗಳು ಮತ್ತು ಯುವಜನತೆ ಸೇರಿಕೊಂಡು ಈ ಕೆಲಸದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಇದೇ ಬರುವ ಫೆಬ್ರವರಿ 9ನೇ ತಾರೀಕಿನಂದು ಸುಮಾರು 1000ಕ್ಕೂ ಮಿಕ್ಕಿ ಯುವಜನತೆ ಸೇರಿಕೊಂಡು ಮತ್ತು ಕಾಲೇಜು ವಿದ್ಯಾರ್ಥಿಗಳು ಸೇರಿಕೊಂಡು ಈ ಕೆಲಸವನ್ನು ಮಾಡಲಿದ್ದಾರೆ. ಏನ್ ಅನಿಸ್ತಾ ಇದೆ? ಇಷ್ಟು ಚೆನ್ನಾಗಿ ಬೆಳೆದು ಬಂದಿದೆ ಎಲ್ಲ. 5 ಎಕರೆ ಜಾಗ ಏನಿದೆ, ಈ ಗದ್ದೆ ಏನಿದೆ, ಅದರಲ್ಲೆಲ್ಲ ಚೆನ್ನಾಗಿ ಬೆಳ್ಕೊಂಡು ಬಂದಿದೆ. ಏನ್ ಅನಿಸ್ತಾ ಇದೆ? ಏನ್ ಹೆಮ್ಮೆ? ಖಂಡಿತವಾಗಿಯೂ ಖುಷಿ ಉಂಟು. ಯಾಕಂದ್ರೆ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು, ಅದೇ ವಿದ್ಯಾರ್ಥಿಗಳೇ ಮಾಡಿದಂಥ ಕೆಲಸ ಆದ ಕಾರಣ ಅದು ಬಹಳ ನನಗೆ ಒಂದು ಖುಷಿ ಕೊಡ್ತುಂಟು. ಈಗ ನೋಡುವಾಗ ನನಗೆ ಖಂಡಿತವಾಗಿಯೂ ಅವತ್ತು ಈ ಕೆಲಸ ಮಾಡುವಾಗ ತುಂಬ ಜನ ಹೇಳಿದರು, ಇದು ಸಾಧ್ಯವಾ, ಮಾಡ್ಬೋದಾ, ಆಗ್ಬೋದಾ, ವಿದ್ಯಾರ್ಥಿಗಳು ನಡ್ಬೋದಾ ಅಂತ ಇತ್ತು. ಖಂಡಿತವಾಗಿಯೂ ನನಗೊಂದು ಭರವಸೆ ಇತ್ತು, ವಿದ್ಯಾರ್ಥಿಗಳ ಮುಖಾಂತರ ನಾನು ಮಾಡ್ತೇನೆ. ಆದ ಕಾರಣ ಈಗ ನೋಡುವಾಗ ಒಳ್ಳೆ ಫಸಲು ಬಂದಿದೆ. ಆದ ಕಾರಣ ಇದನ್ನು ನಾಡ್ದು ವಿದ್ಯಾರ್ಥಿಗಳೇ ಕಟಾವು ಮಾಡಲಿಕ್ಕೆ ಫೆಬ್ರವರಿ 9ನೇ ತಾರೀಕಂದು ಆದಿತ್ಯವಾರ ದಿವಸ ಬೆಳಿಗ್ಗೆ 9 ಗಂಟೆಗೆ ಇದಕ್ಕೆ ಚಾಲನೆ ದೊರೆಯಲಿದೆ. ಆ ಮುಖಾಂತರ ವಿದ್ಯಾರ್ಥಿಗಳೆಲ್ಲ ಇದರಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ. ಮುಂದಿನ ಹಂತದಲ್ಲಿ ಏನಾಗ್ಲಿಕ್ಕಿದೆ ಇದು ಕಟಾವು ಮಾಡಿದ ನಂತರ? ಇದನ್ನು ಭತ್ತವನ್ನು ನಾವು ನಾಡ್ದು 9ನೇ ತಾರೀಕಂದು ಕೊಯ್ಲು ಮಾಡಿದ ನಂತರ ಅನಂತೋಡಿ ದೇವಸ್ಥಾನದ ಅಂಗಳದಲ್ಲಿ ಇದನ್ನು ಭತ್ತವನ್ನು ಬೇರ್ಪಡಿಸುವ ಕೆಲಸವನ್ನು ಕೂಡ ಅವತ್ತು ಮಾಡಲಿಕ್ಕಿದೆ. ಅದರ ನಂತರ ಇದನ್ನು ಭತ್ತವನ್ನು ಮಿಲ್ಲಿಗೆ ಹಾಕಿ ಮಿಲ್ಲಿಂದ ಅಕ್ಕಿಯಾಗಿ ಬಂದು ಮತ್ತು ವಿದ್ಯಾರ್ಥಿಗಳೇ ಅದನ್ನು ಅಕ್ಕಿ ಮುಡಿ ಮಾಡಲಿಕ್ಕೆ ಇದ್ದಾರೆ. ಅಕ್ಕಿ ಮುಡಿ ಮಾಡಿದ ನಂತರ ಸುಮಾರು 125 ಮುಡಿ ಅಕ್ಕಿ ಬರ್ಬೋದು ಅಂತ ಇಲ್ಲಿಯ ಕೆಲವು ರೈತರೆಲ್ಲ ನನಗೆ ಭರವಸೆ ಕೊಟ್ಟಿದ್ದಾರೆ. ಆದ ಕಾರಣ ಅವರ ಮಾಹಿತಿಯ ಪ್ರಕಾರ ಮತ್ತು ಅವರ ಮಾರ್ಗದರ್ಶನದಲ್ಲಿ ಅಕ್ಕಿ ಮುಡಿ ಮಾಡಿ ಮತ್ತು ವಿದ್ಯಾರ್ಥಿಗಳ ಮುಖಾಂತರ ನಮ್ಮ ತಾಲೂಕಿನ ವಿವಿಧ ದೇವಸ್ಥಾನಗಳಿಗೆ ನೈವೇದ್ಯಕ್ಕಾಗಿ ಅಕ್ಕಿಯನ್ನು ಸಮರ್ಪಣೆ ಮಾಡಲಿದ್ದಾರೆ. ಅಕ್ಟೋಬರ್ನಲ್ಲಿ ನಡೆದಂತಹ ಕಾರ್ಯಕ್ರಮ ದಾಖಲೆ ಆಗಿತ್ತು. ಈ ಬಾರಿ ಅವತ್ತು 800 ಜನ ಸೇರಿದ್ರು, ಈಗ 200 ಜನ ಅಥವಾ ಅದಕ್ಕಿಂತ ಜಾಸ್ತಿ 1000ಕ್ಕೂ ಹೆಚ್ಚಿನ ಜನ ಇಲ್ಲಿ ಸೇರ್ಲಿಕ್ಕಿದ್ದಾರೆ, ಯುವ ಜನರು ಸೇರ್ಲಿಕ್ಕಿದ್ದಾರೆ. ಖಂಡಿತವಾಗ್ಲೂ. ಯಾಕಂದರೆ ನಾವು ಅಕ್ಟೋಬರ್ 21 2024ನೇ ಅಕ್ಟೋಬರ್ 20ರಂದು ಮಾಡಿದಂಥ ಕಾರ್ಯದಲ್ಲಿ ತುಂಬ ಜನ ಇದರಿಂದ ಪ್ರೇರಣೆಯಾಗಿ ನಾಡ್ದು ಕಟಾವು ಮಾಡುವಾಗ ನಾವು ಸಹ ಬರ್ತೇವೆ ಅಂತ ತುಂಬ ಜನ ನನಗೆ ಕಾಲ್ ಮಾಡಿ ತಿಳಿಸಿದ್ದಾರೆ, ಬೇರೆ ಬೇರೆ ಸಂಘಟನೆಗಳವರನ್ನು. ಆದ ಕಾರಣ ಈ ಸಲ ಅವರನ್ನೆಲ್ಲ ನಾನು ಇದೇ ಬರುವ 2020ನೇ ಫೆಬ್ರವರಿ 9ನೇ ತಾರೀಕಂದು ಬೆಳಿಗ್ಗೆ 9ರಿಂದ ಇದು ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಅದರಲ್ಲಿ 1000ಕ್ಕೂ ಮಿಕ್ಕಿ ಯುವಜನತೆ ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಯಾಕಂದರೆ ಯುವಜನತೆಗೆ ಮಾರ್ಗದರ್ಶನ ಕೊಡಲಿಕ್ಕೆ ಒಂದಷ್ಟು ಹಿರಿಯರು ಬೇಕಾಗ್ತದೆ. ಇದು ಕಟಾವು ಮಾಡೋ ಕೆಲಸ ಒಂದು ಸ್ವಲ್ಪ ಕಷ್ಟ ಉಂಟು. ಅದರಲ್ಲಿ ಸುಮಾರು 700 ಮಂದಿ ವಿದ್ಯಾರ್ಥಿಗಳೆಲ್ಲ ಯುವಜನತೆ ತೊಡಗಿಸಿಕೊಂಡ್ರೆ ಅದರಲ್ಲಿ ಸುಮಾರು ಒಂದು 200-250 ಮಂದಿ ಇಲ್ಲಿಯ ಕೃಷಿಯ ಬಗ್ಗೆ ಅನುಭವ ಇರುವಂಥ ಮಾತೆಯರು ಮತ್ತು
ಪುರುಷರು ನಮ್ಮ ಜೊತೆ ಸಹಾಯ ಮಾಡಲಿದ್ದಾರೆ. ವಿದ್ಯಾರ್ಥಿಗಳು ಹೇಗೆ ಕಟಾವು ಮಾಡುವುದು ಅಂತ ಅವರು ಕಳಿಸಿಕೊಡಲಿದ್ದಾರೆ. ಹಾಗಾದರೆ ನಾವೆಲ್ಲ ಇದಕ್ಕೊಂದು ತಯಾರಿಯನ್ನು ಮಾಡಿಕೊಂಡಿದ್ದೇವೆ. ಅಷ್ಟು ಕಟಾವು ಮಾಡಿದ ನಂತರ ಇದನ್ನು ಕಟಾವು ಮಾಡಬೇಕು. ಕಟಾವು ಮಾಡುವಾಗ ವಿದ್ಯಾರ್ಥಿಗಳ ಕೈಗೆ ಎಲ್ಲಿಗೆ ತಾಗಬಾರ್ದು. ಮತ್ತು ಅದನ್ನು ಕಟಾವು ಮಾಡಿದ ನಂತರ ಅದನ್ನು ನಾವು ಕಟ್ಟ ಮಾಡಬೇಕಾಗ್ತದೆ. ಕಟ್ಟ ಮಾಡಬೇಕಿದ್ರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಉಂಟು. ಅದನ್ನು ಕೂಡ ತಿಳಿಸುವ ಕೆಲಸವನ್ನು ಇಲ್ಲಿಯ ಏನು ರೈತರಿದ್ದಾರೆ ಮತ್ತು ಇಲ್ಲಿಯ ಅನಂತೋಡಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ನಮ್ಮ ಶ್ರೀನಿವಾಸ್ ಗೌಡರ ನೇತೃತ್ವದಲ್ಲಿ ಒಂದಷ್ಟು ತಂಡವನ್ನು ರೆಡಿ ಮಾಡಿದ್ದಾರೆ. ಅವರ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ಅದನ್ನು ಮಾಹಿತಿ ಕೊಡಲಿಕ್ಕೆ ಇದ್ದಾರೆ. ಮೋಹನ್ ಕುಮಾರ್ ಅವರ ಯಾವುದೇ ಕಾರ್ಯಕ್ರಮ ಆದ್ರೂ ಒಂದು ವಿಶೇಷತೆ ಇರುತ್ತೆ ಅಂತ ನೇಜಿ ನಾಟಿ ಕಾರ್ಯಕ್ರಮದಲ್ಲಿ ನೋಡ್ಬೋದು, ವಿಶೇಷ ಉಡುಗೆ ತೊಡುಗೆಗಳಿತ್ತು. ಈ ಬಾರಿ ಏನಾದ್ರೂ ಆ ರೀತಿಯ ಆಕರ್ಷಣೆ ಅದರ ಜೊತೆಗೆ ಆನೆಗಳು ಎಲ್ಲ ಕೂಡ ಇಲ್ಲಿ ಬಂದಿದ್ವು? ಖಂಡಿತವಾಗ್ಲೂ, ಯಾಕಂದರೆ ವಿಶೇಷತೆ ಖಂಡಿತವಾಗಿರ್ತು. ಹೊಸ ಒಂದು ಪರಿಕಲ್ಪನೆಯಿಂದ ಇದನ್ನು ಕಟಾವು ಮಾಡುವ ಕೆಲಸವನ್ನು ಮಾಡಲಿಕ್ಕಿದೆ. ಅದನ್ನು ಮತ್ತು ಎಲ್ಲ ಯುವಜನತೆ ಏನು 1,000ಕ್ಕೂ ಮಿಕ್ಕಿ ಜನ ಏನಿದ್ದಾರೆ ಎಲ್ಲರೂ ಕೂಡ ವಿಭಿನ್ನ ಉಡುಗೆ ತೊಡುಗೆಗಳಲ್ಲಿ ಹೀಗೆ ರೈತರ ಉಡುಗೆ ತೊಡುಗೆಗಳಲ್ಲಿ ಅವರು ತೊಡಗಿಸಿಕೊಂಡು ಕಟಾವು ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. ನೀವು ಗಮನಿಸ್ತಾ ಇದ್ರೆ ಇದು 5 ಎಕರೆಯಲ್ಲಿ ಬೆಳೆದಿರುವಂತಹ ಭತ್ತ. ಇದು ಖಂಡಿತವಾಗ್ಲೂ ಉತ್ತಮವಾದ ಫಸಲು ನೀಡಿದೆ. ಅದು ಕೂಡ ವಿದ್ಯಾರ್ಥಿಗಳು ಮಾಡಿರೋದು. ಬೇರೆ ಸಾಮಾನ್ಯವಾಗಿ ಇದರಲ್ಲಿ ಜ್ಞಾನವುಳ್ಳವರು, ಅರಿವುಳ್ಳವರಲ್ಲ, ವಿದ್ಯಾರ್ಥಿಗಳು ಮಾಡಿರುವಂತಹ ಕೃಷಿ ಇದು. ಖಂಡಿತವಾಗ್ಲೂ ಚೆನ್ನಾಗಿ ಬೆಳೆದು ಬಂದಿದೆ, ಚೆನ್ನಾಗಿ ಫಸಲು ನೀಡ್ತಾ ಇದೆ. ಸೊ ಅದನ್ನು ನಾವು ಫೆಬ್ರವರಿ 9ನೇ ತಾರೀಕಿನಂದು ಕಟಾವು ಮಾಡುವಂಥ ಕೆಲಸ ಬದುಕು ಕಟ್ಟೋಣ ಬನ್ನಿ ತಂಡ, ಅದರ ಜೊತೆಗೆ ಬೇರೆ ಬೇರೆ ಹಲವು ಸಂಘ ಸಂಸ್ಥೆಗಳು, ಅದರ ಜೊತೆಗೆ ವಿದ್ಯಾರ್ಥಿಗಳು, SDM ಕಾಲೇಜಿನ ವಿದ್ಯಾರ್ಥಿಗಳು ಸೇರ್ಕೊಂಡು ಮಾಡಲಿಕ್ಕಿದ್ದಾರೆ. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ. ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ 35 ವರ್ಷಗಳಿಂದ ಸೇವೆ ನೀಡುತ್ತಿದೆ. ಸಿಮೆಂಟ್, ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು, ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ. ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ. ಕೂಡಲೇ ಭೇಟಿ ನೀಡಿ. ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ, ಚಾರ್ಮಾಡಿ ರಸ್ತೆ, ಉಜಿರೆ.